ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಟು ಸೌಮ್ಯಾಸ್ ಕುಕಿಂಗ್ ಚಾನಲ್. ನಾನಿವತ್ತು ಬೆಳಿಗ್ಗೆ ಒಂದು 4 o'clock ಹಂಗೆ ವೇಕಪ್ ಆದೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬೆಚ್ಚಗಿರುವಂತಹ ಬಿಸಿ ನೀರು ಕುಡಿದು ಅಭ್ಯಾಸ. ನಾನು ಆಗಲೇ ಹೇಳಿದಾಗೆ ಈ ಥರ ಕುಡಿಯೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ನಾನಿಲ್ಲಿ 1 ಗ್ಲಾಸಷ್ಟು ಬಿಸಿನೀರನ್ನ ಕುಡಿದು ನಂತರ ನಾನಿಲ್ಲಿ ಮನೆ ಒರೆಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಬಕೆಟಲ್ಲಿ ನೀರು ತೊಗೊಂಡು ಅದಕ್ಕೆ 1 ಸ್ಪೂನಷ್ಟು ಉಪ್ಪು, ಅಂದರೆ ಕಲ್ಲುಪ್ಪು ಬರುತ್ತಲ್ಲ, ಅದನ್ನು ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ನಾವು ಮನೇನ ಒರೆಸ್ಕೋಬೇಕು. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಮ್ಮನೇಲಿರುವಂತಹ ನೆಗೆಟಿವಿಟಿ ಅಥವಾ ನೆಲದಲ್ಲಿರುವಂತಹ ಏನಾದರೂ ವಿಷ ಕ್ರಿಮಿಕೀಟಗಳು ಅಂದರೆ ಬ್ಯಾಕ್ಟೀರಿಯಾಗಳು ಆ ಥರದ್ದೆಲ್ಲ ಸಾಯುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಮಾಡೋದು. ಮಕ್ಕಳಿರುವಂತಹ ಮನೆಗಳಾಗಿರ್ಬೋದು, ನಾವು ದೊಡ್ಡವರೇ ಆಗಿರ್ಬೋದು, ಈ ಥರ ಮಾಡೋದ್ರಿಂದ ಯಾವುದೇ ಸ್ಯಾನಿಟೈಸರ್ ನಾವು ಬಳಸೋ ಅವಶ್ಯಕತೆ ಇರಲ್ಲ. ಅರಿಶಿನ ತುಂಬಾ ನಮಗೆ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಹಾಗೆ ಉಪ್ಪಿನಿಂದನೂ ಕೂಡ ಎಷ್ಟೋ ಬ್ಯಾಕ್ಟೀರಿಯಾಗಳು ಸಾಯುತ್ತೆ. ಸೊ ಹಾಗಾಗಿ ನಾನು ಇದೆರಡನ್ನೂ ಬಳಸ್ಕೊಂಡು ಮನೇನ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಬೆಳಗಿನ ಜಾವ ಅಂದ ತಕ್ಷಣ ನಮಗೆ ಆಲ್ಮೋಸ್ಟ್ ಕೆಲಸಗಳು ಇದ್ದೇ ಇರುತ್ತೆ. ಸೊ ಈ ಥರ ನಾವು ಬೇಗ ಮುಗಿಸ್ಕೊಂಡ್ರೆ ನಮಗೂ ಕೂಡ ಬೇರೆ ಕೆಲಸಗಳಿಗೆಲ್ಲ ಹೆಲ್ಪ್ ಆಗುತ್ತೆ. ಹಾಗೆ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನಾನೆಲ್ಲ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಅದಕ್ಕೆಲ್ಲ ಚೆನ್ನಾಗಿ ಬಣ್ಣ ಅಲಂಕಾರ ಮಾಡಿ ಆ ನಂತರ ನಾನು ದೇವ್ರ ಮನೆಗೆ ಪೂಜೆ ಮಾಡೋದಕ್ಕೆ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ದೇವ್ರ ಮನೆ ಅಂದರೆ ನಾನು ಹುಣ್ಣಿಮೆ ದಿನವೇ ಆಲ್ಮೋಸ್ಟ್ ಎಲ್ಲ ಮಾಡಿದ್ದೆ. ಸೊ ಹೂವುಗಳು ಮಾತ್ರ ಸಪ್ರೇಟು ಯಾವುದು ಚೆನ್ನಾಗಿರಲ್ವ ಹೂವುಗಳು, ಅದರ ಹಿಂದಿನ ದಿನದ ಹೂವುಗಳು ಮಾತ್ರ ಎಲ್ಲ ತೆಗೆದಿಟ್ಟು ಮತ್ತೆ ನೆಕ್ಸ್ಟು ನಾನು ಹೊಸ ಹೂವುಗಳೆಲ್ಲ ಇಟ್ಟು ಅಲಂಕಾರ ಮಾಡಿ ಆ ನಂತರ ನಾನು ದೇವರಿಗೆ ದೀಪ ಹಚ್ಚಿ ನೈವೇದ್ಯ ಎಲ್ಲ ಇಟ್ಟು ಪೂಜೆನ ಮುಂದುವರಿಸ್ತೀನಿ. ಈ ಹಬ್ಬಕ್ಕೆ ವಿಶೇಷವಾಗಿ ಸ್ವೀಟ್ ಪೊಂಗಲ್ ಮಾಡ್ಕೊಂಡಿದ್ದೆ, ಅಂದರೆ ನೈವೇದ್ಯಕ್ಕೆ, ಮತ್ತು ಎಳ್ಳು ಬೆಲ್ಲ ನಾನು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇದಕ್ಕೆ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಮತ್ತು ಕಬ್ಬು ಮತ್ತು ಪೊಂಗಲ್ಲು, ನಾನು ಕಡಲೆಕಾಯಿ ಮತ್ತು ಗೆಣಸು ಇದು ಕೂಡ ನಾವು ಬೇಯಿಸ್ತೀವಿ, ಬಟ್ ದೇವ್ರಿಗೇನು ನಾನು ಇಡೋದಿಲ್ಲ. ಸೊ ಹಾಗಾಗಿ ನಾನು ಅವಶ್ಯಕತೆ ಇರುವಷ್ಟು ಪೂಜೆಗೆ ಅದನ್ನು ಮಾತ್ರ ಮಾಡಿಕೊಂಡೆ. ಸ್ವೀಟ್ ಪೊಂಗಲ್ಲು ಮತ್ತು ಕಡಲೆ, ಎಳ್ಳು, ಬೆಲ್ಲ, ಕಬ್ಬು ಇದನ್ನು ಇಟ್ಟೆ. ಮತ್ತು ತೆಂಗಿನಕಾಯಿ, ಎಲೆ, ಅಡಿಕೆ, ಬಾಳೆಹಣ್ಣು ಇದಿಷ್ಟನ್ನು ಕೂಡ ನಾನು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಹಾಗೆ 1 ಗ್ಲಾಸಷ್ಟು ನೀರಿಟ್ಕೊಂಡು ಫಸ್ಟು ನಾನು ನೀರಲ್ಲಿ ಎಲ್ಲದಕ್ಕೂ ಪ್ರೋತ್ಸಾಹಿಸ್ತೀನಿ. ಅಂತ ಅಂದರೆ ನೀರಲ್ಲಿ ನಾವು ಫಸ್ಟು ಹಚ್ಕೊಂಡು ಆ ನಂತರ ಎಲ್ಲದಕ್ಕೂ ಪ್ರೋಕ್ಷಣೆ ಮಾಡಬೇಕು. ನಾನಿಲ್ಲಿ ಒಂದು 3 ತರಹದ ಫಲಹಾರ ಅಂದರೆ ಹಣ್ಣುಗಳು, 3 ಥರದ ಹಣ್ಣುಗಳನ್ನು ಕೂಡ ನಾನು ನೈವೇದ್ಯಕ್ಕೆ ಇಡ್ತೀನಿ. ಹಬ್ಬ ಇದ್ರ ಟೈಮಲ್ಲಿ ಇಡೋದು ಪದ್ಧತಿ. ಹಾಗಾಗಿ ನಾನು 3 ಹಣ್ಣುಗಳನ್ನು ಇಲ್ಲಿ ಇಟ್ಟು ನಾನು ಫುಲ್ಲು ಫಸ್ಟ್ ಎಲ್ಲದಕ್ಕೂ ಅಲಂಕಾರ ಮಾಡಿ ಆನಂತರ ದೀಪ ಹಚ್ಚಿ ಪೂಜೆನ ಶುರು ಮಾಡ್ತೀನಿ. ಈಗ ದೀಪ ಹಚ್ಚಿದ ಹಾಗಿದೆ, ಹಣ್ಣು ಮತ್ತು ಇದೆಲ್ಲ ಮಾಡಿ ಆ ನಂತರ ನಾನು ಗಂಧದ ಕಡ್ಡಿನ ಬೆಳಗ್ತಾ ಇದ್ದೀನಿ. ಗಂಧದ ಕಡ್ಡಿ ಬೆಳಗಿದ ನಂತರ ನಾನು ಕಾಯಿ ಮತ್ತು ಹಣ್ಣನ್ನು ಮತ್ತು ಮುರಿಬೇಕು. ಹಾಗೆ ಎಲೆನೂ ಕೂಡ ನಾನು ಮುರಿದು ನೈವೇದ್ಯಕ್ಕಿಟ್ಟು ಆ ನಂತರ ಮನೆ ದೇವ್ರನ್ನ ನೆನಪಿಸ್ಕೊಂಡು ಕಾಯಿನ ಹೊಡೆದು ಪೂಜೆ ಮಾಡ್ತೀನಿ. ಅದೆಲ್ಲ ಆಗಿದ್ದಾಯಿತು. ಲಾಸ್ಟಲ್ಲಿ ಮಹಾಮಂಗಳಾರತಿಗೆ ನಾನಿಲ್ಲಿ ಮಕ್ಕಳನ್ನು ಕೂಡ ಕರೆದೆ. ಮಹಾಮಂಗಳಾರತಿಗೆ ಮಕ್ಕಳಿಗೆಲ್ಲ ಅರ್ಚನೆ ಮಾಡಿದಂತಹ ಕುಂಕುಮ ಇಟ್ಟು ಹಾಗೆ ಮಕ್ಕಳಿಗೆಲ್ಲ ಮಂಗಳಾರತಿನ ಮಾಡಿ ಕೊಟ್ಟು ಆ ಮಕ್ಕಳಿಗೂ ಕೂಡ ಸ್ವೀಟ್ನ ತಿನ್ನಿಸ್ದೆ. ಅಂದರೆ ಎಳ್ಳು ಬೆಲ್ಲ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಬಾಯಿಗೆ ಹಾಕಬೇಕು. ಹಾಗೆ ಸ್ವೀಟ್ ಪೊಂಗಲ್ಲು ಇದಿಷ್ಟನ್ನು ಕೂಡ ಮಕ್ಕಳಿಗೆ ಒಂದು ಪ್ರಸಾದ ರೀತಿಯಲ್ಲಿ ಕೊಟ್ಟಾಗ ಪೂಜೆ ಸಂಪೂರ್ಣ ಆಗುತ್ತೆ. ನಮ್ಮ ಮನೇಲಿ ಮಕ್ಕಳು ಇದ್ದರು. ಸೊ ನನ್ನ ಫ್ರೆಂಡ್ ಮಗು ಒಂದು ಕೂಡ ಬಂದಿತ್ತು. ಹಾಗಾಗಿ ನಾನು 3 ಜನ ಮಕ್ಕಳಿಗೂ ಕೂಡ ನಾನು ಕೊಟ್ಟೆ. ಆ ಮಕ್ಕಳು ಕೂಡ ಖುಷಿಯಿಂದ ತಿಂದು ಹೋದರು. ಇದು ಪೂಜೆದು ನಮ್ಮದು ಪದ್ಧತಿ. ಅಂದರೆ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಇಷ್ಟು ಮಾಡಬೇಕು, ಮಾಡಿ ಆ ನಂತರ ನಾನು ಮಧ್ಯಾಹ್ನದ ಅಡುಗೆ ಆಗ್ಬೋದು ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ ಆಗ್ಬೋದು, ಆ ನಂತರ ನಾನು ರೆಡಿ ಮಾಡ್ಕೋತೀನಿ. ಫಸ್ಟು ದೀಪ ಹಚ್ಚಿ ಪೂಜೆನ ಮುಗಿಸ್ಕೊಂಡ್ಬಿಡ್ತೀನಿ. ಇವಾಗ ನೋಡ್ತಾ ಇದ್ರಲ್ಲ, ಮಕ್ಕಳು ಕೂಡ ಎಲ್ಲರೂ ತಿಂದು ಖುಷಿಯಿಂದ ಹೋದರು. ಸೊ ಲಾಸ್ಟಲ್ಲಿ ನಾನು ದೇವರಿಗೆ ನಮಸ್ಕಾರ ಮಾಡಿ ಪೂಜೆನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನೀವು ಎಲ್ಲ ಹೇಗೆ ಮಾಡ್ತೀರಾ ಅಂತ ನನಗೆ ಹೇಳಿ. ಈಗ ಪೂಜೆ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೋತೀನಿ. ಅದಕ್ಕೂ ಮುಂಚೆ ನಾನಿಲ್ಲಿ ಒಂದು ಕಷಾಯ ಕುಡಿದು ಅಭ್ಯಾಸ, ಅಂದರೆ ಇದಕ್ಕೆ ನಾನು ಆಯುರ್ವೇದಿಕ್ ಕಷಾಯನ ಮಾಡ್ಕೊಳ್ಳೋದು ನಮ್ಮ ಮನೆಯವರಿಗೋಸ್ಕರ. ಹಾಗಾಗಿ ಕಷಾಯಕ್ಕೂ ಕೂಡ ನಾನು ಅಲ್ಲಿ ಇಟ್ಟಿದ್ದೀನಿ. ಈ ಕಡೆ ಇಡ್ಲಿಗೂ ರೆಡಿ ಮಾಡ್ಕೊಂಡಿದ್ದೀನಿ. ಇಡ್ಲಿ ಎಲ್ಲ ಆಗಿದೆ. ಸೊ ಈಗ ನಾನಿಲ್ಲಿ
ಇದಕ್ಕೆ ಒಂದು ಬೇಳೆ ರಸಮ್ ಸಾಂಬಾರು ಮಾಡ್ಕೋತೀನಿ. ಅಂದರೆ ರಸಮ್ ಪೌಡರ್ನ ಯೂಸ್ ಮಾಡಿ ನಾನು ಬೇಳೆ ಸಾಂಬಾರನ್ನ ಮಾಡ್ತೀನಿ. ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ನಾವು ಸಾಮಾನ್ಯವಾಗಿ ಸಾಂಬಾರು ಪೌಡರ್ ಬಳಸ್ತೀವಲ್ಲ ಅದನ್ನೇ ಬಳಸಿ ಸಾಂಬಾರು ಮಾಡೋದು ಉಂಟು. ಬಟ್ ಈ ಥರ ಹೊಸದಾಗಿ ರಸಮ್ ಪೌಡರ್ನ ಹಾಕಿ ನಾವು ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದು. ಸೊ ಅದನ್ನು ಕೂಡ ನಾನು ಮಾಡಿ ವಿಡಿಯೋ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅಂದರೆ ಶಾರ್ಟ್ ವಿಡಿಯೋ ಮಾಡಿ ಹಾಕಿದ್ದೀನಿ, ನೀವು ಒಂದ್ಸರಿ ನೋಡಿ. ಈಗ ನಾನಿಲ್ಲಿ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಬಂದಿಲ್ಲಿ ಅವರೆಕಾಳು, ಹಸಿ ಅವರೆಕಾಳನ್ನ ಸ್ವಲ್ಪ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಒಂದು ಸ್ವಲ್ಪ ನೀರು ಸೇರಿಸಿ ಫಸ್ಟು ನಾನು ಇದನ್ನು ಒಂದು ವಿಸಲ್ ಕೂಗಿಸ್ಕೊತೀನಿ. ಈ ಥರ ಮಾಡೋದ್ರಿಂದ ಕಾಳು ಬೇಗ ಬೇಯುತ್ತೆ ಅನ್ನೋ ಉದ್ದೇಶಕ್ಕೆ. ನಾವೇನಾದರೂ ಕುಂಬಳಕಾಯಿ ಜೊತೆ ಅದನ್ನು ಹಾಕಿ ಮಾಡಿದ್ರೆ ಏನಾಗುತ್ತೆ, ಕುಂಬಳಕಾಯಿ ಬೇಗ ಬೇಯುತ್ತೆ, ಕಾಳು ಬೇಯೋದಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಫಸ್ಟು ಒಂದು ವಿಸಲ್ನ ಕೂಗಿಸ್ಕೊಂಡು ಆ ನಂತರ ನಾನು ಅದೇ ಕಾಳು ಅದೇ ನೀರಿಗೆನೆ ಕುಂಬಳಕಾಯಿನ ಸೇರಿಸ್ಕೊಂಡು 1-2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಕುಂಬಳಕಾಯಿ ಬೇಗ ಬೇಯುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಕುಂಬಳಕಾಯಿ ತಾಳ್ದ ಅಂತ ಕರಿತೀವಿ ಇದನ್ನು, ಅಥವಾ ಕುಂಬಳಕಾಯಿ ಪಲ್ಯ ಅಂತನಾದರೂ ಕರ್ಕೋಬೋದು. ಸೊ ಇಲ್ಲಿ ನಾನು ಫಸ್ಟು ಕುಂಬಳಕಾಯಿನ ಹಾಕಿ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡಿ ಉಪ್ಪು ಎಷ್ಟು ಬೇಕು ಅಷ್ಟು ಹಾಕ್ಬಿಟ್ಟು 1-2 ನಿಮಿಷಗಳ ಕಾಲ ನಾನು ಬೇಯಿಸ್ಕೊತೀನಿ. ಆಗಲೇ ಹೇಳಿದಾಗೆ ಕುಂಬಳಕಾಯಿ ಬೇಗ ಬೇಯುವಂತಹದ್ದು, ಹಾಗಾಗಿ ನಾನು ಫಸ್ಟು ಬೇಯಿಸ್ಕೊಂಡು ಆ ನಂತರ ನಾನು ಇದನ್ನು ನೀರು ಸಪ್ರೇಟು ಮತ್ತು ಕಾಳು ಸಪ್ರೇಟು ಮಾಡಿ ಇಟ್ಕೋತೀನಿ. ಆಮೇಲೆ ನಾನು ಇದಕ್ಕೆ ಏನೋ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಹಾಕಬೇಕು ಅದನ್ನು ಮಾಡ್ತೀನಿ. ಇವಾಗ ನೋಡಿ ಆಲ್ಮೋಸ್ಟು ಬೆಂದಿದ್ದಾಗಿದೆ. ಈಗ ಇದನ್ನು ನಾನು ನೀರನ್ನ ಸಪ್ರೇಟ್ ಮಾಡಿ ಕಾಳಿಗೆ ಇದಕ್ಕೆ ಹಾಕೋತೀನಿ. ಅಂದರೆ ಬಸ್ತು ನೀರೆಲ್ಲ ನೀಟಾಗಿ ಸಪ್ರೇಟ್ ಮಾಡಿ ಇಟ್ಕೋಬೇಕು, ಆಗ ಪಲ್ಯ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ರುಚಿಯಾಗಿ ಕೂಡ ಇರುತ್ತೆ. ತುಂಬ ಬೆಂದೋದಾಗ ಏನಾಗುತ್ತೆ, ತಿನ್ನೋದಕ್ಕೆ ರುಚಿ ಅಂತ ಅನಿಸಲ್ಲ. ಸೊ ಹಾಗಾಗಿ ಸ್ವಲ್ಪ ಕಾಳಿದ್ದಾಗಲೇ ಅದೇ ಥರ ಬೇಯಿಸ್ಕೊಂಡಾಗ ಹದವಾಗಿ ಪರ್ಫೆಕ್ಟಾಗಿ ಬೇಯುತ್ತೆ. ಅಂದರೆ 1/4 ಭಾಗ ಬೇಯಿಸ್ಕೋಬೇಕು. ಆ ನಂತರ ನಾವು ಒಗ್ಗರಣೆಯಲ್ಲಿ ಹಾಕಿ ಬೇಯಿಸಿದಾಗ ಅದು ಪರ್ಫೆಕ್ಟಾಗಿ ಹದವಾಗಿ 100% ಬೇಯುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಹುಚ್ಚೆಳ್ಳು ಬೆಳೆಸ್ತಾ ಇದ್ದೀನಿ. ಹುಚ್ಚೆಳ್ಳನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಅಂದರೆ ಚಿಟಪಟ ಅಂತ ಹಾಕಬೇಕು, ಅಲ್ಲಿವರೆಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಇದನ್ನು ಪೌಡ್ರ್ ಮಾಡಿ ಇಟ್ಕೋಬೇಕು. ಅಂದರೆ ತುಂಬ ನುಣ್ಣಗೇನು ಅವಶ್ಯಕತೆ ಇಲ್ಲ, ಸ್ವಲ್ಪ ತರಿ ಆದರೂ ಪರವಾಗಿಲ್ಲ, ಇದನ್ನು ಪೌಡ್ರ್ ಮಾಡಿ ಇಟ್ಕೋಬೇಕು. ಇದು ಹಾಕೋದೇ ಒಂದು ವಿಶೇಷ. ಯಾಕೆ ಅಂತ ಅಂದರೆ ಈಗಿನ ಕಾಲದಲ್ಲಿ, ಅಂದರೆ ಈಗ ಚಳಿಗಾಲ ಆಗಿರೋದ್ರಿಂದ ಅವರೆಕಾಳು ಆಗಿರ್ಬೋದು, ಕುಂಬಳಕಾಯಿ ಆಗಿರ್ಬೋದು, ಹುಚ್ಚೆಳ್ಳು ಆಗಿರ್ಬೋದು, ಕಡಲೆಕಾಯಿ, ಗೆಣಸು ಇದೆಲ್ಲನೂ ವಿಶೇಷವಾಗಿ ಸಿಗುವಂತಹ ಟೈಮ್ ಇದು. ಸೊ ನಮ್ಮ ಹಿರಿಯರು ಎಷ್ಟು ಬುದ್ಧಿವಂತರು ಅಂದರೆ, ಇದು ಒಂದು ಸುಗ್ಗಿ ಮುಗಿಸಿ ಬಂದಿರುವಂತಹ ಹಬ್ಬ ಆಗಿರೋದ್ರಿಂದ ಅವರು ಏನೇನೆಲ್ಲ ಬೆಳೆದಿದ್ದಾರೋ ಅದನ್ನೆಲ್ಲ ವಿಶೇಷವಾಗಿ ಅಡುಗೆ ಮಾಡಿ ಮಾಡಿಕೊಂಡು ತಿಂತಾಯಿದ್ರಂತೆ. ಸೊ ಅದು ಒಂದು ಒಳ್ಳೆ ರೀತಿ ಪದ್ಧತಿ ಅಂತಲೇ ಹೇಳ್ಬೋದು. ಈ ಕಾಲದಲ್ಲಿ ನೀವು ಎಷ್ಟೇ ಅವರೆಕಾಯಿ ತಿನ್ನಿ ಶೀತ ಜಾಸ್ತಿ ಆಗಲ್ಲ, ಮತ್ತು ಕುಂಬಳಕಾಯಿ ತಿನ್ನಿ ಶೀತ ಆಗಲ್ಲ. ಸೊ ಆ ಕಾಲಕ್ಕೆ ಯಾವ್ಯಾವ ಆಹಾರ ಸಿಗುತ್ತೋ ನಾವು ಅದನ್ನು ಬಳಸಿದಾಗ ನಮ್ಮ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಈಗ ನಾನು ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ 1 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಂಡೆ. ಹಾಗೆ 1/4 ಸ್ಪೂನಷ್ಟು ಒಗ್ಗರಣೆಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಆದ ನಂತರ ಇಲ್ಲಿ ಖಾರಕ್ಕನುಗುಣವಾಗಿ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಇದನ್ನು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೋಬೇಕು. ಆನಂತರ ನಾನಿಲ್ಲಿ ಆನಿಯನ್, ಒಂದು ಮೀಡಿಯಮ್ ಸೈಜ್ ಆನಿಯನ್ನ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈರುಳ್ಳಿ ಬಣ್ಣ ಬದಲಾಗಬೇಕು, ಹಾಗೆ ಅದರ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಮಾಡಿದಾಗ ಪಲ್ಯ ತುಂಬಾ ರುಚಿಯಾಗಿ ಬರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿ ಆಗಿದೆ. ನಾನಿಲ್ಲಿ ಹುಚ್ಚೆಳ್ಳು ಪೌಡ್ರ್ ತೊಗೊಂಡಿದ್ನಲ್ಲ, ಸೊ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋತೀನಿ. ಅಂದರೆ ಒಗ್ಗರಣೆ ಮಾಡ್ಕೊಳ್ಳುವಾಗಲೇ ಹುಚ್ಚೆಳ್ಳು ಪೌಡ್ರನ್ನು ಕೂಡ ಸ್ವಲ್ಪ ಹಾಕ್ಕೋಬೇಕು. ಹಾಕ್ಕೊಂಡು ಆ ನಂತರ ನಾನು ಪಲ್ಯ ಮಿಕ್ಸ್ ಮಾಡಿದಾಗ ಅದು ನೀಟಾಗಿ ಎಲ್ಲ ಕಡೆಗೂ ಪಲ್ಯಕ್ಕೆ ಆಗುತ್ತೆ. ಸೊ ಹಾಗಾಗಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಹುಚ್ಚೆಳ್ಳು ಪೌಡರ್ನ ಇದಕ್ಕೆ ಸೇರಿಸ್ಕೋತೀನಿ. ಹುಚ್ಚೆಳ್ಳು ತುಂಬಾ ಒಳ್ಳೆಯದು ದೇಹಕ್ಕೆ. ಅವಾಗೆಲ್ಲ ಹುಚ್ಚೆಳ್ಳು ಎಣ್ಣೆ ಅಂತಲೇ ಮಾಡಿ ಅಡುಗೆಗೆ ಬಳಸ್ತಾಯಿದ್ರು, ಬಟ್ ಈಗ ಯಾರು ಆ ಥರ ಬಳಸಲ್ಲ. ಬಟ್ ಇದು ತುಂಬಾ ಒಳ್ಳೆಯದು, ಒಂದೊಳ್ಳೆ ವಿಟಮಿನ್ಸ್ ಇರುವಂತಹ ಆಹಾರ ಅಂತಲೇ ಹೇಳ್ಬೋದು. ಅವಾಗೆಲ್ಲ ಕೆಲವರು ಸಾಂಬಾರಿಗೂ ಕೂಡ ಬಳಸ್ತಾರೆ. ಈಗಲೂ ಎಷ್ಟೋ ಮನೆಗಳಲ್ಲಿ ಇದು ಪದ್ಧತಿ ಇದೆ. ಹುಚ್ಚೆಳ್ಳು ಎಣ್ಣೆ ಬಳಸೋದಾಗ್ಬೋದು, ಅಥವಾ ಹುಚ್ಚೆಳ್ಳು ಚಟ್ನಿ ಮಾಡ್ಕೊಂಡು ತಿನ್ನೋದಾಗ್ಬೋದು, ತುಂಬಾ ವಿಶೇಷಗಳು ಮಾಡ್ಬೋದು. ಅದರಲ್ಲಿ ತುಂಬ ವೆರೈಟಿಗಳು ಕೂಡ ಇದೆ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಸೊ ಈಗ ಅದು ಪೌಡ್ರ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಆ ನಂತರ ನಾನು ಬೇಯಿಸಿಟ್ಕೊಂಡಂತಹ ಕುಂಬಳಕಾಯಿ ಮತ್ತು ಅವರೆಕಾಳು ಇದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ 1 ಸ್ಪೂನಷ್ಟು ಅಥವಾ 2 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಎಷ್ಟು ಬೇಕಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕುಂಬಳಕಾಯಿ ತಾಳ್ದ ರೆಡಿ.
ತುಂಬಾ ಚೆನ್ನಾಗಿರುತ್ತೆ. ಈ ಹಬ್ಬಕ್ಕಂತೂ ಇದು ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಇದಕ್ಕೇನು ನಾವು ಚಪಾತಿ ಆಗಲಿ ರೊಟ್ಟಿ ಆಗಲಿ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಸೈಡ್ ಡಿಶ್ ಆಗಿ ತಿಂತಾರೆ. ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಇದು ಮಾಡಿದ್ದಾಯಿತು. ಹಾಗೆ ನಾನು ಕಡಲೆಕಾಯಿ ಗೆಣಸು ಇದೆಲ್ಲ ಕೂಡ ನಾನು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ದೆ. ಸೊ ನೋಡ್ತಾ ಇದ್ದಾರಲ್ಲ, ಕಡಲೆಕಾಯಿ ಬೇಯಿಸಿದ್ದೀನಿ, ಗೆಣಸು ಬೇಯಿಸಿದ್ದೀನಿ, ಹಾಗೆ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ವಿಶೇಷ ಅಂತ ಎಲ್ಲ ಇದೆ ಹಬ್ಬಕ್ಕೆ, ಎಲ್ಲ ವಿಶೇಷನೇ. ಹಾಗೆ ಸ್ವೀಟ್ ಪೊಂಗಲು ಕೂಡ ಮಾಡಿಟ್ಕೊಂಡಿದ್ದೀನಿ. ಮತ್ತು ಗೆಣಸು ಕೂಡ ಒಂದು ವಿಶೇಷನೇ. ಯಾಕೆ ಅಂತಂದರೆ ಇದರಲ್ಲಿ ಫೈಬರ್ ಅಂಶ ತುಂಬಾ ಇರುತ್ತೆ. ಸೊ ಹಾಗಾಗಿ ಈ ಥರ ಆಹಾರಗಳೆಲ್ಲ ನಮ್ಮ ದೇಹದಲ್ಲಿ ಬಿದ್ದಾಗ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಆ ಸೀಸನಿಗೆ ಯಾವ್ಯಾವ ಹಬ್ಬಕ್ಕೆ ಯಾವ್ಯಾವ ತರಹದ ಅಡುಗೆಗಳು ಎಷ್ಟು ವಿಶೇಷವಾಗಿ ನಮ್ಮ ಹಿರಿಯರು ಮಾಡಿದಾರಲ್ವ, ನಿಜವಾಗ್ಲೂ ಒಂಥರ ಖುಷಿ ಅಂತ ಅನಿಸುತ್ತೆ. ಈ ಹಬ್ಬಗಳು ಬಂದಾಗ ನಮಗೂ ಕೂಡ ಇದೆಲ್ಲ ತಿಳಿದಾಗ ಏನೋ ಒಂಥರ ಖುಷಿ ಆನಂದ ಅಂತ ಅನಿಸುತ್ತೆ. ಮನೇಲಿ ಮಾಡಿದಾಗಂತ ಇನ್ನೂ ತುಂಬ ನೆಮ್ಮದಿ ಅಂತ ಅನಿಸುತ್ತೆ. ಸೊ ಇವತ್ತಿನ ವ್ಲಾಗು ಈ ಥರ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮತ್ತಷ್ಟು ಹೆಲ್ತಿ ರೆಸಿಪಿ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಟೇಕ್ ಕೇರ್.